ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಪತ್ನಿ, ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು, ಇವರ ಕಿವಿಗೆ ನೋಡಿದರೆ ನಿಮಗೆ ಗೋಲ್ಡ್ಗಳು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕುತ್ತಿಗೆಯಲ್ಲಿ ನೋಡಿದರೆ ಗೋಲ್ಡ್ಗಳು ನೋಡಲಿಕ್ಕೂ ಸಾಧ್ಯವಾಗ್ತದೆ. ಕಾಲಲ್ಲಿ ನೋಡಿದರೆ ಕೆಲವು ಮಹಿಳೆಯರ ಕಾಲಲ್ಲಿ ಚೈನ್, ಅದು ಚಾಂದಿನಿ ಅಥವಾ ಬೆಳ್ಳಿ ಅಥವಾ ಗೋಲ್ಡ್, ಇದು ಎರಡರಲ್ಲಿ ಯಾವುದಾದ್ರೊಂದು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಸ್ಲಾಂ ಅನುಮೋದನೀಯ ಮಾಡಿದಂತಹ ಒಂದು ವಸ್ತುವಾಗಿದೆ. ಒಂದು ಮಹಿಳೆ ಅವಳು ಆಭರಣ ಧರಿಸುವುದು ಇಸ್ಲಾಂ ಅನುಮೋದನೀಯ ಮಾಡಿದೆ. ಫುಕಹಾ ಕಲಿಸಿಕೊಟ್ಟದ್ದು, ಕುರ್ಆನ್ ಹದೀಸು ಕೂಡ ಹೇಳಿರುವುದು. ಆದ್ದರಿಂದ ನಮ್ಮ ಸಹೋದರಿಯರು ಇವತ್ತು ಧಾರಾಳವಾಗಿ ಗೋಲ್ಡ್ಗಳನ್ನು ಹಾಕಿಕೊಳ್ಳುವುದು ಅಥವಾ ಬೆಳ್ಳಿಯನ್ನು ಉಪಯೋಗ ಮಾಡುವುದು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದ್ದೇವೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲಘಟ್ಟದಲ್ಲಿ ಯಾವುದೇ ಒಂದು ಪುರುಷರು ಅಥವಾ ಯಾವುದೇ ಒಂದು ಚಿಕ್ಕ ಹುಡುಗರು ಗೋಲ್ಡ್ ಅಥವಾ ಬೆಳ್ಳಿ ಧರಿಸಿರುವುದು ಚರಿತ್ರೆ ಹೇಳ್ತಾ ಇಲ್ಲ. ಮಕ್ಕಳ ಕುತ್ತಿಗೆಯಲ್ಲಿ ವಯಸ್ಸಿಗೆ ಬರುವ ತನಕ ಗೋಲ್ಡ್ ಧರಿಸುವುದರಲ್ಲಿ ವಿರೋಧವಿಲ್ಲ ಎಂದು ಇಮಾಮುಗಳು ಉಲ್ಲೇಖ ಮಾಡಿರುವುದು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ಮಕ್ಕಳ ವಿಷಯವಲ್ಲ, ಎಷ್ಟೋ ಯುವಕರು ಈಗ ನಮ್ಮ ಮುಂದೆ ಬಂದು ನಿಂತುಕೊಂಡು ಮಾತನಾಡುವ ಸಂದರ್ಭದಲ್ಲಿ ಕುತ್ತಿಗೆಯಲ್ಲಿ ಇಷ್ಟಿಷ್ಟು ದಪ್ಪದ ಚೈನ್ಗಳು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಕೈಗೆ ನೋಡಿದರೆ ಕೈಯಲ್ಲಿಯೂ ಕೂಡ ಇಷ್ಟು ದಪ್ಪದ ಚೈನ್ಗಳು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಸ್ಲಾಂ ಯಾವತ್ತೂ ಕೂಡ ಅದು ಅನುಮತಿಸುವುದಿಲ್ಲ. ಆದ್ದರಿಂದ ನನ್ನ ಯುವಕರೇ, ಇದರ ಬಗ್ಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏನು ಪಾಠ ಕಲಿಸಿಕೊಟ್ಟರು ಎಂದು ನಾವು ಕಲಿಯಬೇಕಿದೆ. ಅನ್ ಅಲಿಯಿನ್ ರದಿಯಲ್ಲಾಹು ತಆಲಾ ಅನ್ಹು, ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ತಆಲಾ ಅನ್ಹುವಿನಿಂದ ಒಂದು ವರದಿಯಾದಂತಹ ಒಂದು ವಿಷಯವು ನಾವು ಕಲಿಯಬೇಕಾಗಿದೆ. ಅನ್ನ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿಶ್ಚಯವಾಗಿಯೂ ತಾಜ್ದಾರೆ ಸರ್ಕಾರೆ ಕಾಯಿನಾತೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಖದ ಹರೀರನ್ ಫಜಅಲಹು ಫಿ ಯಮೀನಿಹಿ. ಅಖದ ಹರೀರನ್, ಒಂದು ಕೈಯಲ್ಲಿ ರೇಷ್ಮೆ ಬಟ್ಟೆಯನ್ನು ಹಿಡಿದುಕೊಂಡರು. ವ ಅಖದ ದಹಬನ್ ಫಜಅಲಹು ಫಿ ಶಿಮಾಲಿಹಿ, ಎಡ ಕೈಯಲ್ಲಿ ಒಂದು ಗೋಲ್ಡ್ ಅನ್ನು ಕೂಡ ಹಿಡಿದುಕೊಂಡರು. ಅದರ ಅರ್ಥ ಅಖದ ಹರೀರನ್, ರೇಷ್ಮೆ ಬಟ್ಟೆಯನ್ನು ಎತ್ತಿಕೊಂಡರು. ಫಜಅಲಹು, ಆ ರೇಷ್ಮೆ ಬಟ್ಟೆಯನ್ನು ಮಾಡಿದರು. ಫಿ ಯಮೀನಿಹಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಲಕೈಯಲ್ಲಿ. ಅದೇ ಥರ ವ ಅಖದ ದಹಬನ್, ಗೋಲ್ಡ್ ಅನ್ನು ಎತ್ತಿಕೊಂಡ್ರು. ಫಜಅಲಹು ಫಿ ಶಿಮಾಲಿಹಿ, ಆ ಗೋಲ್ಡ್ ಅನ್ನು ಎಡ ಕೈಯಲ್ಲಿ ಹಿಡಿದುಕೊಂಡ್ರು. ಈ ಎರಡನ್ನು ಹಿಡಿದುಕೊಂಡು ಸುಮ್ಮ ಕಾಲ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ